ಅರಹ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾಮ್ರಾಟರು ಸಾಧುಕುಲ ಚಕ್ರವರ್ತಿ ನಿರಾಬಾರಿ ಜಂಗಮ ದೇಶಿಕೋತ್ತಮ ಶ್ರೀ 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 ಆದಿ ಜಗದ್ಗುರು ಆದಿಲಿಂಗನ ಪರಾವತಾರಾದ ಜಗದ್ಗುರು ಮೌನೇಶ್ವರರಲ್ಲಿ ಹಾಗೂ ಶ್ರೀಕ್ಷೇತ್ರ ವರಿಕ್ಷೇತ್ರ ಎಲ್ಲ ಪರಬ್ರಹ್ಮ ಒಬ್ಬನೇ ಇದ್ದಾನೆ. ಅದಕ್ಕೋಸ್ಕರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸುಜಮ್ಯಂ ಪರಿತ್ರಾಣಾಯ ಸಾಧುನಾಂ ವಿನಾಶದೃಶ್ಯುತಂ ಧರ್ಮ ಸಂಸ್ಥಾಪನಾರ್ಥ ಸಾಂಭವಾಮಿ ಉಗೆ ಉಗೆ ಎಂಬ ಗೀತಾಚರಣ ಉಕ್ತಿಯಂತೆ ಜಗತ್ ಕಲ್ಯಾಣ ಮಾಡೋಕ್ಕಾಗಿ ಪರಮಾತ್ಮ ಯುಗ ಯುಗದಲ್ಲಿ ಈ ಧರಣಿ ಈ ಭೂಮಿ ಕ್ಷಮೆಯ ಧರಿತ್ರಿ ಅಂತ ಹಲವಾರು ಹೆಸರಿದೆ ಈ ಭೂತಾಯಿಗೆ. ಈ ಭೂತಾಯಿ ಮೇಲೆ ಅಧರ್ಮ ಜಾಸ್ತಿ ಆದಾಗ ಧರ್ಮ ರಕ್ಷಣೆ ಮಾಡೋಕ್ಕಾಗಿ ಪರಮಾತ್ಮ ಯುಗ ಯುಗದಲ್ಲಿ ಎಲ್ಲಿ ಧರ್ಮ ಕ್ಷೀಣತೆಗೊಂಡಿರುತ್ತೆ ಅಲ್ಲಿ ಧರ್ಮ ರಕ್ಷಣೆ ಮಾಡೋಕ್ಕಾಗಿ ಬರ್ತಾನೆ. ಅದೇ ರೀತಿಯಾಗಿ ಪರಮಾತ್ಮ ದಶಾವತಾರ ಎನ್ಶಂಡ ಶ್ರೀಮದ್ ಭಾಗವತದಲ್ಲಿ 24 ಅವತಾರ ಹೇಳಿದರು. ಅದೇ ರೀತಿಯಾಗಿ ಬಸವಾದಿ ಪ್ರಥಮ ಶರಣದಿಂದ ಅಲ್ಲಿಂದ ಎಲ್ಲ ಏನು ನಮ್ಮ ಭಾರತ ಭೂಮಿ ಮೇಲೆ ಈ ಪ್ರಪಂಚದ ಮೇಲೆ 6 ಮತಗಳಿದೆ. 6 ಮತದ ಸಂಸ್ಥಾಪಕ ಅವನು ಏನು ಹೇಳ್ತಾನೆ ಗೀತಾಚಾರ್ಯ, ವಿಭೂತಿ ಪುರುಷರು ಈ ಪ್ರಪಂಚ ತುಂಬ ಎಲ್ಲೆಲ್ಲಿದ್ದಾರೆ ಅಂದರೆ ವಿಭೂತಿ ಪುರುಷ ಅಂದರೆ ಯಾರು? ಸತ್ಯ ಧರ್ಮ ನ್ಯಾಯ ನೀತಿ ಒಳಗೆ ಅಂತಃಕರಣ ಪರಿಶುದ್ಧವಾಗಿದ್ದು ಕಾಯ ವಾಚ ಮನಸ್ಸಿಂದ ಪರಿಶುದ್ಧಗೊಂಡಿರ್ತಕ್ಕದ್ದು ಜೀವಾತ್ಮದೊಳಗೆ ಪರಮಾತ್ಮ ಅಲ್ಲಿ ಸೋಹಂಭವದೊಳಗೆ ಪ್ರವೇಶ ಆಗಿ ಆ ವ್ಯಕ್ತಿಯಿಂದ ತನ್ನ ಜಗತ್ತು ಧರ್ಮ ಕ್ಷೇತ್ರವಾಗಿ ಒಂದು ಧರ್ಮದ ಮುನ್ನಡೆಯಕ್ಕಾಗಿ ಅಲ್ಲಿ ಪರಮಾತ್ಮ ಪ್ರಕಟಗೊಳ್ತಾನೆ. ಅಂಥ ಪರಮಾತ್ಮ ರಕ್ಷಣೆ ಮಾಡೋಕ್ಕಾಗಿ ಬಸವಾದಿ ಪ್ರಥಮ ಶರಣದಿಂದ ಹಿಡಿದು ಈಗ ಆದಿಗುರು ಆದಿಲಿಂಗನ ಅವತಾರನೇ ತಿಂತಿನಿ ಮೌನೇಶ್ವರರು ಅಲ್ಲಿಂದ ವರಿವಿ ಕ್ಷೇತ್ರದಲ್ಲಿ ತನ್ನ ತಪಸ್ಸು ಲೀಲಾ ಪವಾಡ ಮಾಡಿ ಒಂದು ಪುಣ್ಯಕ್ಷೇತ್ರವಾಗಿ ಪಡೆದಂಥ ಮಹಾನುಭಾವ. ಅದಕ್ಕೋಸ್ಕರ ಏನಂತಪ್ಪ, ಲೋಕದಂತೆ ಬಪ್ಪರು ಲೋಕದಂತೆ ಇಪ್ಪರು ಲೋಕದಂತೆ ಹೋಗ ನೋಡ ನಿಮ್ಮ ಶರಣರು ಅಂದರು. ಯಾರು ಲೋಕ ಕಲ್ಯಾಣ ಮಾಡೋಕ್ಕಾಗಿ ತನ್ನ ಈ ಲೌಕಿಕದ ಜನಗೂ ಅವನಿಗೂ ವ್ಯತ್ಯಾಸ ಇರುತ್ತೆ, ವಿಶೇಷತೆ ಒಂದು ಇರುತ್ತೆ. ತನ್ನ ನಿಜರೂಪ ಮರೆಮಾಚಿ ಮಾಯಾರೂಪದ ಒಬ್ಬ ರಾಜ ಒಬ್ಬ ಈ ತಿರುಕನ ಥರ ಬಂದಾಗ ಅವ್ರು ರಾಜನೇ, ತಿಪ್ಪೆ ಮೇಲಿದ್ರು ರಾಜ, ಉಪ್ರಕ್ಕೆ ಮೇಲಿದ್ರು ರಾಜ. ಆದರೆ ಸಿಂಹ ಈ ಕಾಡಾಗಿದ್ದಾಗಲೂ ಸಿಂಹನೇ, ಊರಾಗಿದ್ದು ಸಿಂಹನೇ, ಊರಾಗ ಬಂತು ಅಂದ್ರೆ ಬಿಡೋಕ್ಕಲ್ಲ. ತನ್ನ ಒಂದು ಇದು ಅದಕ್ಕೆ ಘನತೆ ಗೌರವ ತನ್ನದೇ ಒಂದು ಸಾಹಸ ಊರೊಳಗೆ ಬಂದ ಆ ರೀತಿಯಾಗಿ ಒಬ್ಬ ಪರಮಜ್ಞಾನಿ ಈ ಲೋಕದ ಜನಗಳು ನೋಡಿ ದುಃಖ ಆತ ಅವನಿಗೆ. ಯಥಾರ್ಥವಾದ ಮಾನವ ಜನ್ಮ ಶ್ರೇಷ್ಠವಾದ ಜನ್ಮ ಕೊಟ್ಟು ಪರಮಾತ್ಮ ಇಂಥ ಜನ್ಮ ಕೊಟ್ಟ ಮೇಲೆ ಯಥಾರ್ಥವಾದ ಸಾರ್ಥಕತೆ ಮಾಡ್ಕೊಬೇಕು. ಹೆಂಗೆಂಗೋ ಏನೇನೋ ಮಾಡ್ಕೊಂಡು ಬೌದಳಿಗೆ ಬೀಳ್ತಾರಂತ ದುಃಖ ಆಗಿ ಈ ಬೌದಿಂದ ಕೈ ಹಿಡಿದು ಕಾಪಾಡೋಕ್ಕಾಗಿ ಒಬ್ಬ ತಾಯಿ ತನ್ನ ಮಗುವಿಗೆ ಗೊತ್ತಿರಲ್ಲ ಬೆಂಕಿ ಬಿಸಿ ನೀರು ವಿಷ ಅಮೃತ ಏನೋ ಗೊತ್ತಿರಲ್ಲ. ಯಾವ ರೀತಿ ಆ ಸದ್ಗುರುನಾಥ ಅದನ್ನು ಕಣ್ಣು ಎದ್ರೆ ರೆಪ್ಪೆ ಇದ್ದಂಗೆ ರಕ್ಷಣೆ ಮಾಡುತ್ತೆ. ಧರ್ಮ ರಕ್ಷಿತ ಯಾವನು ಧರ್ಮ ನಂಬಿತಾರೆ ಧರ್ಮ ರಕ್ಷಣೆ ಮಾಡೋಕ್ಕಾಗಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಕಾಣುತ್ತೆ ಸದ್ಗುರು ಸೇವೆಗಿಂತ. ಈ ವಿಭೂತಿ ಪುರುಷರು ಜಗತ್ತಿನ ತುಂಬ ಸಮಾಜ ಸೇವೆ ಇರ್ಬೋದು, ಈಶ ಸೇವೆ ಇರ್ಬೋದು, ಧರ್ಮ ರಕ್ಷಣೆ ಮಾಡೋದು ಯಾರಿದ್ದಾರೆ ಅವ್ರು ಅಂತಃಕರಣದಲ್ಲಿ ಎಲ್ಲ ಜೀವರಾಶಿ ಒಳಗೂ ಆ ಪರಬ್ರಹ್ಮ ವಸ್ತು ಅದಕ್ಕೆ ರೂಪ ಇಲ್ಲ ರೇಖೆ ಇಲ್ಲ. ಅವನು ನಿರಾಕಾರಣ ಹೌದು ಸಾಕಾರಣ ಹೌದು. ನಿರಾಕಾರದಿಂದ ವಸ್ತು ಸಕಾರ ರೂಪದಾಗ ಇವತ್ತೇನು ಧರ್ಮ ಪುರುಷರು ಇದು ಧರ್ಮ ಜಾಗೃತಿ ಮಾಡ್ತಕ್ಕದ್ದು ಏನು ನಮ್ಮ ತಿಂತಿನಿ ಮೌನೇಶ್ವರದು ಅದೇ ಪುನರ್ ಅವತಾರನ ಅಜಾತ್ ನಾಗಲಿಂಗಜ್ಜ ಚಿದಾನಂದ ಅವಧೂತನ ಇದೆಲ್ಲ ಒಬ್ಬನೇ ವಸ್ತು. ದೇವ್ರು ಹೆಂಗಪ್ಪ ಸೂರ್ಯ ಒಬ್ಬನೇ. ಈ ಹಲವಾರು ಬಿಂದಿಗೆ ಒಳಗೆ ಕೊಡದಾಗ ನೀರು ತುಂಬಿಟ್ಟಾಗ ಅವನ ಸೂರ್ಯನ ಕಿರಣ ಬೀಳ್ತಲ್ಲ. ಆ ರೀತಿಯಾಗಿ ಪರಮಾತ್ಮ ಎಲ್ಲರಿಗೂ ಸಮತ್ವ ಭಾವನ ತೋರ್ತಾನೆ. ಆದ್ರೆ ನಾವು ಬಳಕೆ ಮಾಡ್ಕೊಂಡು ನಮ್ಮ ಕೈಲಿ ಐತೆ. ಅವನು ಪರಮಾತ್ಮ ಈ ಸೂರ್ಯದೇವ್ ಬೆಳಕು ಕೊಟ್ಟೇನೆ, ನಾವು ನಮ್ಮನೆ ಕಿಟಿಕಿ ಬಾಗಿಲು ತೆಗೆದಾಗ ಅವನ ಬೆಳಕು ಒಳಗೆ ಬರುತ್ತೆ. ಅದೇ ರೀತಿಯಾಗಿ ನಾವು ಭಗವಂತನ ಕಾಣಬೇಕು. ಭಗವಂತ ಯಥಾರ್ಥವಾಗಿ ಎಂದೆಂದು ಇದ್ದಾನೆ ಅವನೇ. ಈಗೇನಂತ ಅಯ್ಯೋ ನಾವು ರಾಮಾಯಣದಾಗ ಇರ್ಬೇಕಾಯ್ತು ಆಗ ಒಳ್ಳೆ ಸುಭಿಕ್ಷಿತ್ತು ಕಾಲ, ಈ ಕಲಿಗಾಲ ಕೆಟ್ಟೋತು. ಆ ಕೆಟ್ಟಿಲ್ಲ ಅವಾಗಿದ್ದನು ನೀನೇ, ಈಗಿದ್ದನು ನೀನೇ, ಮುಂದಿರೋನು ನೀನೇ. ನಿನ್ನ ಭಾವ ತಕ್ಕನಾಗ ಅಲ್ಲೆಲ್ಲಿ ಪರಮಾತ್ಮ ಕಾಣ್ತಾನೆ. ನೀನು ಸತ್ವದಿಂದ ಒಳಗೂಡಿದ್ದಾಗ ನೀನು ಸತ್ವಗುಣದ ಸಂಘನೆ ಮಾಡ್ತೀಯ, ನಿನ್ನ ದುಷ್ಟಗುಣ ಒಳಗೂಡಿದ್ದ ದುಷ್ಟ ಸಂಘನೆ ಮಾಡಿರ್ತೀಯ, ಅದು ನಿನಗೆ ಗೊತ್ತಾಗಲ್ಲ. ಅದಕ್ಕೆ ಪರಬ್ರಹ್ಮ ವಸ್ತು ಎಲ್ಲರೊಳಗೂ ತುಂಬೇನೆ. ಅವನೇ ಲೋಕ ಕಲ್ಯಾಣ ಮಾಡೋಕ್ಕಾಗಿ ಈ ರೂಪದಲ್ಲಿ ಮಾನವನೇ ಬರ್ಗೋ ನರಕೃತಿ ಅಂದ. ಸಾಕ್ಷಾತ್ ನರಮಾನವನು. ಯಾಕೆಂದರೆ ಇಲ್ಲಿ ದೇವತೆಗಳಿಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಮಾನವ ಜನ್ಮ ಧರಿಸಿ ಬಂದಿರ್ತಾರೆ. ಯಾಕೆಂದರೆ ಇದು ಬುದ್ಧಿಜೀವಿ ಎನ್ಸಂಡೈತೆ. ಇಲ್ಲಿ ಮಾನವ ಜನ್ಮ ರೂಪದಾಗೆ ಬಂದು ಪರಮಾತ್ಮ ಇಲ್ಲಿ ತನ್ನ ರೂಪ ಮರೆಮಾಚಿ ನಮ್ಮಂಗೆ ಸಾಧಾರಣ ನರಮನುಷ್ಯನಾಗೆ ಬಂದು ದೇವಮನನಾಗಿ ಬಾಳೋದಂತ ಇವರಲ್ಲ.
ಅದಕ್ಕೆ ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿದಂತು ಪರಿಪೂರ್ಣ ಯಥಾರ್ಥವಾದ ಜ್ಞಾನ ತಾನ್ಯಾರು ಅಂತ ತಿಳಿಯೋಕ್ಕಾಗಿ ಮುಕ್ತಿ ಪಡ್ಕೊಳಕ್ಕಾಗಿ ಇದನ್ನೆಲ್ಲ ಮಾಡಿಟ್ರು. ಅದನ್ನೇ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದದಲ್ಲಿ ಆಯತಂ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ಅಹಂ ಬ್ರಹ್ಮಸಿ ಅಂತಕ್ಕಂಥ ಹೇಳಿಕೆ ಬಂದಲ್ಲ, ಆ ಪರಬ್ರಹ್ಮ ವಸ್ತು ನೀನೇ ಇದೆ, ಅದಕ್ಕೋಸ್ಕರ ನೋಡಿ ನೀನು ಪರವೆಂದು ಅಂತ ಹೇಳಿ ನಿಜಗೊಂಡ್ರು. ಅದನ್ನೇ ಬಸವಣ್ಣಪ್ಪರಿಂದ ಉಳ್ಳುವರು ಶಿವಾಲಯ ಕಟ್ಟೋರು ನಾನೇನು ಕಟ್ಟಲು ಬಡವನಯ್ಯ ಅಂದರು. ಮತ್ತು ಶರೀಫ ಜನದ ಗುಡಿಯೇ ನೋಡಿರಣ್ಣ ನಿಮ್ಮ ದೇಹದ ಗುಡಿಯೇ ನೋಡಿರ, ಗುಡಿ ಒಳಗೆ ಪಡುವಿಗೆ ಒಡೆ ಅಂದರೆ ಈ ಭೂದೇವಿ ರಮಣ ಶ್ರೀಮನ್ ನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಡಿಗೆಕೊಂಡು ಕಡು ಬೆಳಗಿನಿಂದ ಒಳಿತೇನು ಗುಡಿಯನ್ನು ನೋಡಿರೋಣ ಅಂದರು. ಆ ಪರಬ್ರಹ್ಮ ವಸ್ತುನೇ ಎಲ್ಲರೊಳಗೂ ಇದೆ, ಆದರೆ ನಾವು ಅಜ್ಞಾನದಿಂದ ಇದು ಮರ್ತೇವೆ. ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮದಲ್ಲಿ ಉಪನಯನ ಅಂತ ಮಾಡಿದರು. ನಯನದ ಕಣ್ಣು, ಸಮೀಪದ ಕಣ್ಣು, ಅಂತರಂಗದ ಚಕ್ಷು ಅದನ್ನು ಯಾಕಾಗಿ ಪರಮಾತ್ಮ ರಣರಂಗದಾಗ ಅರ್ಜುನಿಗೆ ಕೊಟ್ಟ, ಅದನ್ನೇ ಪುನಃ ಹಿಂಗೆ ಎಲ್ಲ ಪರಬ್ರಹ್ಮ ವಸ್ತು ತಿಳಿಯೋಕ್ಕಾಗಿ ಋಷಿಮುನಿಗಳು ಸೋಹಂಬದೊಳಗೆ ತಮ್ಮ ಪರಮಾತ್ಮ ಸಾಕ್ಷಾತ್ಕರಿಸ್ಕೊಂಡು ಅವ್ರಿಗೇನು ಜ್ಞಾನ ಆಯಿತು ಆ ಜ್ಞಾನನೇ ಹೆಂಗೆ ಒಬ್ಬ ಅಡುಗೆ ಮಾಡಿದಾಗ 4 ಜನಕ್ಕೆ ಕರೆದು ಊಟ ಮಾಡ್ತಾರೆ, ಅದೇ ರೀತಿಯಾಗಿ ತಮ್ಮ ಅನುಭವದ ಅಡುಗೆನೇ ಅವೇನು ತತ್ವಮಸಿ ಮಹಾವಾಕ್ಯ ನಿರೂಪಣೆ ಮಾಡಿದ್ವು ಆ ಕಾಲಕ್ಕೆ ಆ ಭಾಷೆ ತಕ್ಕನಾಗೆ ಅದನ್ನೇ ಫಿಲ್ಟ್ರ್ ಮಾಡ್ಕೊಂತ ಹೇಳ್ಕೊಂತ ಅವ್ರವ್ರ ಭಾವಕ್ಕೆ ಅವ್ರಿಗೆ ಬೇಕು ಅರ್ಥ ಆಗ್ಬೇಕು. ಅದಕ್ಕೆ ಒಬ್ಬ ತಾಯಿ ಸಣ್ಣ ಮಗು ಇದ್ದಾಗ ಅದಕ್ಕೆ ಯಾವ ರೀತಿ ಅಡುಗೆ ಮಾಡಿ ಉಣಿಸ್ಬೇಕು, ದೊಡ್ಡವ್ರಿಗೆ ಅದೇ ರೋಟಿ, ಸಣ್ಣ ಎಳೆ ಪಾಪ ಇದ್ದಾಗ ರೋಟಿ ತಿನ್ಸೋಕ್ಕಾಗಲ್ಲ. ಹಂಗೆ ತಾಯಿ ಯಾವ ರೀತಿ ಆ ಸದ್ಗುರುನಾಥ ಯಾರ್ಯಾರು ಭಾವ ತಕ್ಕನಾಗ ಹೆಂಗೆ ಅವ್ರಿಗೆ ಬೇಗ ಜ್ಞಾನ ಹಂಗೆ ಅವರ ಬುದ್ಧಿಶಕ್ತಿಗೆ ಅರ್ಥ ಮಾಡಂಗೆ ಅಲ್ಲಿ ಪ್ರಕಟಗೊಳ್ಕೊಂತಿರ್ತಾನೆ. ಇದು ಅವಧೂತ ಆರೂಢ ಪರಂಪರೆ ಅಂದರೆ ಎಂದೆಂದೂ ಒಬ್ಬನೇ ಶರಣ ಅಂದ್ರೆ ಅವನೇ, ದಾಸ ಅಂದ್ರೆ ಅವನೇ, ಎಲ್ಲವನ್ನ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕ್ತಿ ಪರಿಪರಿ ಶಾಸ್ತ್ರದ ವ್ಯರ್ಥವಾಯಿತು ಭಕ್ತಿ ಅಂತ ನಮ್ಮ ಅಂಥ ಸ್ತೋತ್ರಿ ಬ್ರಹ್ಮೇಶ ಸದ್ಗುರು ಪಾದ ಹಿಡ್ಕೊಂಡು ನಾವು ಯಾರಿದು ಅಂತ ತಿಳ್ಕೊಂಡಾಗ ಆ ಸದ್ಗುರು ನಮ್ಮೊಳಗೆ ಅಂತಕ್ಕದ್ದು ಮಲವಿಕ್ಷೇಪದ ದೋಷಗಳು ಕಳೆದು ನಿರ್ಮಲ ಮಾಡಿ ತನ್ನಂತೆ ತಾನು ಮಾಡ್ಕೊಂತ ಬೃಂಗ ಕೀಟದ ನ್ಯಾಯದಂತೆ ಅಂತ ಹೇಳಿದರು. ಅದಕ್ಕೆ ಮೂಕಂ ಕರೋತಿ ವಾಚಲಂ ಅಂತ ಹೇಳಿದರು. ಮತ್ತು ನಿಜಗೊಂಡ್ರು ಕರುಣ ರಸ ಇದು ಕರುಣ ಕೋಡಿ ಅರಿವ ಕಟಾಕ್ಷದ ಈಕ್ಷಣ ಅಂತಂದರು. ಅಂಥ ಸದ್ಗುರುನಾಥ ಒಂದು ಕರುಣ ಕಟಾಕ್ಷನೇ ನಮ್ಮನ್ನು ಉದ್ಧಾರ ಮಾಡುತ್ತೆ. ಎಂಥವನು ಪಾಪಿ ಇರಲಿ, ಕಡುಮೂರ್ಖನ, ಶತಮೂರ್ಖನ ಏನಿರಲಿ, ತನ್ನಂತೆ ಮಾಡ್ಕೊಂಡು ಅವನ್ನ ಪರಿಪೂರ್ಣ ಜ್ಞಾನವಂತರ ಮಾಡ್ತಾ. ಅಂಥ ಜ್ಞಾನದ ಪೀಠಗಳು ಇವೆಲ್ಲ. ಇವತ್ತೇನು ವರ ಕ್ಷೇತ್ರ ಇರ್ಬೋದು, ವರವಿಂದ್ರ ವರ ಅಂತಕ್ಕದ್ದು ವರದಲ್ಲಿ ವಿಜಯ ಯಾವುದು, ತಾನ್ಯಾರು ಅಂತ ತಿಳಿದು ಮುಕ್ತನಾಗದೈತ. ಅದಕ್ಕೆ ವಿರತಿಂತ ಸಂಪದ ಮುಂಟೆ ಅಂದರು. ಮತ್ತು ವರ ಸತ್ಯಗಿಂತ ನಿನ್ನೊಂದು ತಪಸ್ಸಿಲ್ಲ ಅಂದರು. ಅದು ಇದಕ್ಕೆಲ್ಲ ಒಂದು ಹೇಳ್ಕೊಂತ ಹೋಗ್ತಾ ಆ ಪರಬ್ರಹ್ಮ ವಸ್ತು ಇವತ್ತು ಎಲ್ಲರಿಗೂ ಇದನ್ನು ಇವತ್ತು ನಮ್ಮ ಟಿ ವಿ ಮಾಧ್ಯಮರು ಏನಿದ್ದಾರೆ ಎಲ್ಲರಿಗೂ ಇವತ್ತಿನ ಎಲ್ಲೆಲ್ಲಿ ಶರಣರು 63 ಪುರಾತನ ಶರಣರಿದೆ. ಬಸವಾದಿ ಪ್ರಥಮ ಶರಣರು ಇರ್ಬೋದು, ದಾಸವರಣ್ಯರು ಇರ್ಬೋದು, ಇದೆಲ್ಲ ಸಂತರು ಮತ್ತು ಸಾಧುಗಳು ಎಲ್ಲ ಒಬ್ಬನೇ ಇದೆ. ಎಲ್ಲೆಲ್ಲಿದ್ದಾವೆ ನಮ್ಮ ಕರ್ನಾಟಕ ಪುಣ್ಯಮಯ ದೇಶ, ನಮ್ಮ ಭಾರತ ಅದಕ್ಕಿಂತ ಪುಣ್ಯಮಯ ದೇಶ. ಅದಕ್ಕಿಂತ ಮೇಯ್ನು ನಮ್ಮ ಕರ್ನಾಟಕ ಉತ್ತರ ಭಾಗ ಏನಿದೆ, ಉತ್ತರ ಭಾರತ ಇದ್ದಂಗೆ. ಈ ಹಾವೇರಿಯಿಂದ ತುಂಗಭದ್ರಾ ಹೊಳೆ ದಾಟೀಚೆಗೆ ಬಂತು ಅಂದರೆ ಇದು ಅಷ್ಟೇ ಆ ಪರಿಪೂರ್ಣ ಜ್ಞಾನ ಕಂಡದು. ಆ ಕಡೆಗೆಲ್ಲ ಒಂದೊಂದಿದೆ. ಪರಿಪೂರ್ಣ ಜ್ಞಾನ ತಿಳಿಬೇಕು ಅಂದರೆ ಈ ಕಡೆ ಇದ್ದಾನೆ. ಅದಕ್ಕೋಸ್ಕರ ಇಂಥೆಲ್ಲ ಮಹಾನುಭಾವರು ಎಲ್ಲೆಲ್ಲಿ ಶರಣ ಕ್ಷೇತ್ರಗಳಿದ್ದಾವೆ, ಎಲ್ಲೆಲ್ಲಿ ಮಹಾನುಭಾವರು ಇದ್ದಾರೆ ಅಂಥ ಕ್ಷೇತ್ರಕ್ಕೆ ಹೋಗಿ ಅವರು ಜೀವನ ಹೆಂಗೆ ಪಾವನೆ ಮಾಡ್ಕೊಂಡ್ರು, ಮಾನವ ಕಲ್ಯಾಣಕ್ಕೆ ಏನು ಮಾರ್ಗದರ್ಶನ ನೀಡಿದರು, ಏನು ಒಂದು ಉಪಕಾರ ಮಾಡಿದರು, ಅವ್ರ ಜೀವನ ಯಾವ ರೀತಿ ನಮಗೆ ಒಂದು ಇವತ್ತಿನ ಯುವ ಪೀಳಿಗೆ ಅದೇ ಬೇಕು. ಇವತ್ತು ಹೊರಗಡೆ ದೇಶಕ್ಕೆ ಹೋಗಿ, ಹೊರಗಡೆ ದೇಶದಲ್ಲ ನಮ್ಮ ಸನಾತನ ಧರ್ಮ ಕಲಿತು ಅವರು ತಮ್ಮ ಜೀವನ ಅಳವಡಿಸ್ಕೊಂಡಾರೆ. ನಾವು ಇವತ್ತು ಇಲ್ಲಿ ಇದ್ದು ಕೂಡ ಕೆಚ್ಚಲಾಗೆ ಉಣ್ಣೆ ಇದ್ದಂಗೆ ರಕ್ತ ಇರೋಕತ್ತೀವಿ, ಅಲ್ಲಿ ಅಮೃತ ಇರೋಕತ್ತಿಲ್ಲ, ಅಜ್ಞಾನದಿಂದ ತುಂಬಿ ತುಳುಕ್ತಿದೆ. ಅದಕ್ಕೋಸ್ಕರ ಇಂಥ ಪರಂಪರೆ ಒಳಗೆ ನಮ್ಮ ದೇಶ, ನಮ್ಮ ನಾಡು ಎಂಥ ನಾಡು, ಇಂಥ ನಾಡೊಳಗೆ ದೇಶ ಸೇವೆ ಈ ಸೇವೆ ಮಾಡಿರೋ ಎಂಥ ಪುಣ್ಯಾತರು ಇದ್ದರು. ಅವ್ರ ನೆಳ್ಳೊಳಗೆ ನಾವು ಬದುಕ್ತಿದ್ದೇವಲ್ಲ, ಅವರಂತ ನಮ್ಮ ಜೀವನ ಅವರಂಗೆ ಪಾವನ ಮಾಡ್ಕೊಬೇಕು. ಅವ್ರ ಚರಣಕ್ಕೆ ಹೋಗಿ ನಮ್ಮ ಅಜ್ಞಾನಗಳು ಹೊಳ್ಕೊಂಡು ಸುಜ್ಞಾನ ಪಾರಾಗಬೇಕು ಅಂತೇಳಿ ಹೇಳ್ಕೊಂತ ನಮ್ಮ ಸದ್ಗುರು ಶ್ರೀ ಬೀದರ್ ಅಂದ್ರೆ ಬಸವನಾಡೆ, ಅಲ್ಲಿ ಜಯಗುರು ಸಿದ್ಧಾರೂಢರು ಆ ಸಾಕ್ಷಾತ್ ಬಸವನಾಡೇಶ್ ಅಂತ ಬೀದರಿಂದ ವಚನ ಒಂದು ನಿಧಿ ಟಿ ವಿ ಅಂತ ವಚನ ಸದ್ಗುರುನು. ಅದಕ್ಕೆ ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗ ಹೌದು ನರರಿಗೆ ಮುಕ್ತಿಂದರು. ಅದನ್ನೇ ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ಮುತ್ತಿನ ಮಾಳಿಗಿದಲ್ಲ ದೀಪ್ತಿ, ಇವನ್ನೆಲ್ಲ ಹೇಳ್ಕೊಂತ ಹೋಗ್ತಾರೆ ಉದಾಹರಣೆ ಕೊಟ್ಕೊಂತ. ಅಂತ ನಮ್ಮ ಸದ್ಗುರುನಾಥ ಎಲ್ಲರೂ ಪರಮಾತ್ಮ ಮೌನೇಶ್ವರರು ತಿಂತೀನಿ ಎಲ್ಲ ಪರಿಪೂರ್ಣ ಒಬ್ಬನೇ ಇದ್ದಾನೆ. ಪರಬ್ರಹ್ಮ ಸಿದ್ಧಾರೂಢರು, ಶಿವಾನಂದ ಭಾರತಿ ಅಪ್ಪಾಜಿ ಅವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತಕ್ಕದ್ದು ಎಲ್ಲರಿಗೂ ಹೇಳ್ತಾ ಶರಣಾರ್ಥಿಗಳು. ಜೈ ಮಂಗಳಂ, ಜೈ ನಮ ಪಾರ್ವತಿ ಪದೇ ಶಿವರ ಮಹಾದೇವ್.